ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಲೇಟ್ ಆದರೂ ಲೇಟೆಸ್ಟ್ ಆಗಿ ಬಂದ ಮ್ಯಾಕ್ಸ್ ಚಿತ್ರದ ಟ್ರೈಲರ್ ನೋಡಿದವರಿಗೆಲ್ಲ ಇದು ಒಂದು ಮಾಸ್ ಆಕ್ಷನ್ ಮೂವಿ ಎಂದು ಅರ್ಥವಾಗುತ್ತದೆ. ಈ ಟ್ರೈಲರ್ನ ಸ್ಟೋರಿ ಏನು ಅಂತ ನೋಡೋದಾದ್ರೆ, ಇದು ಒಂದು ರಾತ್ರಿಯಲ್ಲಿ ನಡೆಯುವ ಕತೆ. ಒಂದು ಹುಡುಗಿ ಕಿಡ್ನ್ಯಾಪ್ ಆಗ್ತಾಳೆ. ಇನ್ವೆಸ್ಟಿಗೇಷನ್ ಮಾಡಲು ಹೋದ ಪೊಲೀಸರಿಗೆ ಆಪತ್ತು ಬರುತ್ತೆ. ಯಾಕೆ ಅಂದರೆ ಆ ಕಿಡ್ನ್ಯಾಪ್ನಲ್ಲಿ ಒಬ್ಬ ಪೊಲಿಟಿಷಿಯನ್ ಮಗ ಇನ್ವಾಲ್ವ್ ಆಗಿರ್ತಾನೆ ಅಂತ ಗೊತ್ತಾಗುತ್ತೆ. ಆ ಪೊಲಿಟಿಷಿಯನ್ ರೌಡಿಗಳನ್ನು ಪೊಲೀಸ್ ಸ್ಟೇಷನ್ಗೆ ಕಳಿಸಿ ಪೊಲೀಸರನ್ನು ಕೊಲ್ಲಲು ಕಳಿಸುತ್ತಾನೆ. ಆ ಪೊಲೀಸರನ್ನು ಆಗ ಆ ಹುಡುಗಿಯನ್ನು ಕಾಪಾಡಲು ಈ ಚಿತ್ರದ ನಾಯಕನಾಗಿರುವ ಅರ್ಜುನ್ ಮಹಾಕ್ಷಯ ಬರುತ್ತಾನೆ. ಆ ರೌಡಿಗಳಿಂದ ಪೊಲೀಸರನ್ನು ಹಾಗೂ ಆ ಹುಡುಗಿಯನ್ನು ಹೇಗೆ ಕಾಪಾಡುತ್ತಾನೆ ಎನ್ನುವುದೇ ಈ ಮ್ಯಾಕ್ಸ್ ಚಿತ್ರ. ಅಭಿಮಾನಿಗಳು ಈ ಚಿತ್ರವನ್ನು ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ರಿಲೀಸ್ ಆಗುತ್ತೆ ಅಂತ ಅಂದುಕೊಂಡಿದ್ದರು. ಆದರೆ ಇದು ಕೇವಲ 3 ಭಾಷೆಯಲ್ಲಿ ಮಾತ್ರ ರಿಲೀಸ್ ಆಗುತ್ತಿದೆ. ಡಿಸೆಂಬರ್ 25 ಕನ್ನಡದಲ್ಲಿ ಹಾಗೂ ತೆಲುಗು, ತಮಿಳಿನಲ್ಲಿ ಡಿಸೆಂಬರ್ 27ಕ್ಕೆ ತೆರೆ ಕಾಣಲಿದೆ. ಹೆಚ್ಚು ಕಡಿಮೆ 3 ವರ್ಷಗಳ ಬಳಿಕ ಸ್ಕ್ರೀನ್ ಮೇಲೆ ಕಾಣಿಸಿಕೊಳ್ಳಲಿದ್ದಾರೆ ಕಿಚ್ಚ ಸುದೀಪ್. ಈ ಸಿನಿಮಾದ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ಕಿಚ್ಚ ಸುದೀಪ್ ಅವರು ಒಂದೇ ಬಟ್ಟೆಯಲ್ಲೇ ಕಾಣಿಸಿಕೊಳ್ಳುತ್ತಾರೆ. ಯಾಕೆ ಅಂದರೆ ಈ ಸಿನಿಮಾ ಕೇವಲ ಒಂದು ರಾತ್ರಿಯಲ್ಲಿ ನಡೆದ ಕತೆ ಮಾತ್ರ.